ಹಲೋ, ವೆಲ್ಕಮ್ ಬ್ಯಾಕ್ ಟು ದಿಯಾ ರೆಸಿಪೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅರಶಿನ ಎಲೆಯ ಸಿಹಿ ಕಡುಬು ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲ ಅರಶಿನ ಎಲೆಯನ್ನು ತೊಳೆದಿಟ್ಕೊಳ್ಳಿ. ನಾನು ಇಲ್ಲಿ 3 ಲೋಟ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದು ರೇಷನ್ ಅಕ್ಕಿ. ಇದನ್ನು 4 ಗಂಟೆ ಮುಂಚಿತವಾಗಿ ಅದನ್ನು ನೆನೆಸಿಡಬೇಕು. ಅರಶಿನ ಎಲೆಯಲ್ಲಿ ಕಡುಬು ಮಾಡೋದ್ರಿಂದ ಅದರಲ್ಲಿರುವಂತಹ ಘಮ ಚೆನ್ನಾಗಿ ಬರ್ತದೆ ಹಾಗೂ ರುಚಿಯೂ ಚೆನ್ನಾಗಿರ್ತದೆ. ಹಾಗೆಯೇ ಮುಖ್ಯವಾಗಿ ಅರಶಿನ ಎಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಗಟ್ಟಿಯಾಗಿ ರುಬ್ಬಿಟ್ಟುಕೊಳ್ಳಬೇಕು. ನೀರಿನ ಅಂಶ ಇರಬಾರ್ದು ಕಡುಬು ಮಾಡುವಾಗ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಬೆಲ್ಲ ಮತ್ತು ತೆಂಗಿನ ತುರಿ. ಬೆಲ್ಲವನ್ನು ತುರಿದಿಟ್ಟುಕೊಳ್ಳುವ. ನಾನಿಲ್ಲಿ 2 ಕಪ್ನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಹುಡಿ ಮಾಡಿಟ್ಟುಕೊಂಡಂಥ ಏಲಕ್ಕಿಯನ್ನು ಹಾಕಿಕೊಳ್ಬೇಕು. ಹಾಗೆಯೇ 2 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸಿಕೊಳ್ಳಿ. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ರುಬ್ಬಿಟ್ಟುಕೊಂಡಂತಹ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಅರಶಿನ ಎಲೆಯಲ್ಲಿ ತೆಳ್ಳಗೆ ಹಚ್ಚುತ್ತಾ ಬರಬೇಕು. ನಂತರ ಅದಕ್ಕೆ ನಾವು ರೆಡಿ ಮಾಡಿಟ್ಟುಕೊಂಡಂತಹ ಬೆಲ್ಲದ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಕೊಳ್ಳಿ. ನೋಡಿ, ಇದೇ ರೀತಿ ಹಾಕಿಕೊಂಡ್ರೆ ಆಯಿತು. ನಂತರ ಎಲೆಯ ಇನ್ನೊಂದು ಬದಿಯನ್ನು ಮೆಲ್ಲಗೆ ಅದರ ಮೇಲೆ ಮುಚ್ಚಿ ಇಡಿ. ಇದೇ ರೀತಿ ಎಲ್ಲ ಕಡುಬನ್ನು ಮಾಡಿಟ್ಟುಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡ್ರೆ ಸಾಕಾಗ್ತದೆ. ಸಿಹಿ ಹೆಚ್ಚು ಬೇಕಂತಿದ್ರೆ ಬೆಲ್ಲವನ್ನು ಇಲ್ಲಿ ಜಾಸ್ತಿ ಉಪಯೋಗಿಸ್ಬೋದು. ಇದನ್ನೀಗ ಇಡ್ಲಿ ಪಾತ್ರೆಯಲ್ಲಿ ಬೇಯೋದಕ್ಕೆ ಇಡಬೇಕು. ಮೊದಲು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಡಿ. ನಂತರ ಅದಕ್ಕೆ ಒಂದೊಂದು ಎಲೆಯನ್ನು ಮೆಲ್ಲಗೆ ಇಟ್ಟರೆ ಆಯಿತು. 45 ನಿಮಿಷ ಚೆನ್ನಾಗಿ ಬೇಯಬೇಕು. ಕಡುಬು ಬೆಂದ ನಂತರ ಯಾವ ರೀತಿ ಇದೆ ಅಂತ ನೋಡಿ. ಇದೇ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.